ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ವೆದರ್ ಸಿಕ್ಕಾಬಟ್ಟೆ ತುಂಬ ಕೋಲ್ಡ್ ಆಗಿದೆ. ನಾನು ಮಾಡ್ತಾ ಇರೋದು ಹೀರೆಕಾಯಿ, ಬಾಳೆಕಾಯಿ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ. ಎಷ್ಟು ಜನ ಹೀರೆಕಾಯಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿ ತಿಂದಿದ್ದೀರಾ ಅಂತ ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನು 3 ಕಪ್ಸ್ ಆಫ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು, ಅರಿಶಿಣದ ಪುಡಿ ಮತ್ತು 2 ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ, ಡೈಜೆಷನ್ಗೆ ಒಳ್ಳೆಯದಲ್ಲ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸರ್ನ ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಈ ಥರ ಬಂದಿದೆ ಕನ್ಸಿಸ್ಟೆನ್ಸಿ. ನೆಕ್ಸ್ಟು ಎಣ್ಣೆ ಬಿಸಿಗಿಕ್ಕಿ ಎಣ್ಣೆ ಕಾದಿದ ತಕ್ಷಣ ಒಂದೊಂದೇ ಅದ್ದಿ ಬಜ್ಜಿನ ಬಿಡ್ತಾಯಿದ್ದೀನಿ ಎಣ್ಣೆ ಒಳಗಡೆ. ಫೈನಲಿ ರೆಡಿ ಆಗ್ತಾಯಿದೆ ಕ್ವಿಕ್ ಆ್ಯಂಡ್ ಈಸಿ ಬಜ್ಜಿ. ಎಷ್ಟು ಜನ ಹೀರೆಕಾಯಿ ಬಜ್ಜಿ ಟ್ರೈ ಮಾಡಿದ್ದೀರಾ ಗೊತ್ತಿಲ್ಲ, ಬಟ್ ಇಟ್ ವಿಲ್ ಬಿ ರಿಯಲಿ ಯಮ್ಮಿ. ನನ್ನ ಫೇವ್ರೆಟ್ ಬಂದು ಹೀರೆಕಾಯಿ. ಯಾವಾಗ ಮಳೆ ಬರ್ತಾ ಇರಲಿ, ಯಾವಾಗ ಚಳಿ ಇರಲಿ, ಬಜ್ಜಿ ಅಂತೂ ಮಾಡೇ ಮಾಡ್ತೀವಿ. ಅದರಲ್ಲಿ ಡೆಫಿನೆಟ್ಲಿ ಹೀರೆಕಾಯಿ ಬಜ್ಜಿ ಮಿಸ್ಸೇ ಇರಲ್ಲ. ನೋಡಿ, ಬಜ್ಜಿ ಎಲ್ಲ ರೆಡಿ ಆಗಿದೆ, ಸಖತ್ ಯಮ್ಮಿ ಆಗಿತ್ತು. ಅದ್ರ ಜೊತೆ ಬಾಳೆಕಾಯಿ ಬಜ್ಜಿ ಕೂಡ ಸಿಕ್ಕಾಪಟ್ಟೆ ಯಮ್ಮಿ ಆಗಿತ್ತು. ದಯವಿಟ್ಟು ಹೀರೆಕಾಯಿ ಬಜ್ಜಿ ಎಲ್ಲರೂ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.